ಟೀಕೆ ಮಾಡ್ತಾ ಇದ್ದೀರಾ ಮಂಡ್ಯ ವಿಚಾರದಲ್ಲಿ, ಭಗವಂತ ಧ್ವಜದ ವಿಚಾರವಾಗಿ. ಅವರು ನಿಯಮ ಪಾಲನೆ ಮಾಡಿದ್ದಾರೆ ಅಷ್ಟೇ, ಅನುಮತಿ ಇರಲಿಲ್ಲ ಇದಕ್ಕೆ. ಭಗವಂತ ಧ್ವಜನ ತಂದಿರೋದು ಬಿಜೆಪಿ ಅವರು, ಉದ್ದೇಶಪೂರ್ವಕವಾಗಿ ಪ್ರತಿಭಟನೆ ಮಾಡ್ತಿರೋದು ನೀವು ಅನ್ನೋಂಥದ್ದು ಸಿಎಂ ಅವರು ಟ್ವೀಟ್ ಮಾಡಿದ್ದಾರೆ ರಾತ್ರಿ, ಪ್ರತಿ ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗಲೂ ಪಾಪ ಕನ್ಫ್ಯೂಸ್ಡ್, ಯಾವಾಗಲೂ ಅವರು ವಿಚಾರವನ್ನು ಕೈಬಿಟ್ಟು ರಾಜಕೀಯ ಮಾಡೋದ್ರಲ್ಲಿ ನಿಸ್ಸೀಮರು. ಇವತ್ತು ರಾಜಕೀಯ ಮಾಡ್ತಿರೋರು ಯಾರು? ಇವತ್ತು ನಾವು ಹೋಗಿದ್ವಲ್ಲಿ ಶಾಸಕರು ಇರೋರು ಯಾರು? ಕಾಂಗ್ರೆಸ್ ಶಾಸಕರು. ಆ ಶಾಸಕರು ಇರೋರು ಜನಪ್ರತಿನಿಧಿಗಳಾದವರು ಜನರು ಕೈ ಹಿಡಿದುಕೊಂಡು ಉತ್ತಮವಾಗಿ ನಡಿಬೇಕಿತ್ತು, ಅವ್ರ ಭಾವನೆನ ಗೌರವಿಸಬೇಕಿತ್ತು. ತಮ್ಮ ಸ್ವಂತ ಹಣದಲ್ಲಿ ಸಿದ್ದರಾಮಯ್ಯನವರು ಅಂತ ಅವ್ರ ಜೀವಮಾನದಲ್ಲಿ 2 ರೂಪಾಯಿ ಖರ್ಚು ಮಾಡಿಲ್ಲ. ಪಾಪ ಆ ಗ್ರಾಮಸ್ಥರು ದುಡ್ಡು ಖರ್ಚು ಮಾಡಿ ಏನೊಂದು ಧ್ವಜಸ್ತಂಭವನ್ನು ನಿಲ್ಲಿಸಿದ್ದಾರೆ. ಅದು ರಿಮೋಟ್ ಕಂಟ್ರೋಲ್ಡು. ಯಾವ ಥರ ಹಾಕಿದ್ದಾರೆ ಸರ್ಕಾರದಲ್ಲಿ? ಯಾವ್ದಾದ್ರು ಒಂದು ರಿಮೋಟ್ ಕಂಟ್ರೋಲ್ಡು ಇಲ್ಲ ನೋಡಿ, ರಿಮೋಟ್ ಕಂಟ್ರೋಲ್ಡು. ಅದು ನಿಲ್ಸೋಕ್ಕೆ ಪಾಪ ಜನ್ರೇಟ್ರು ಕರೆಂಟ್ ಕೊಟ್ಟಿರಲಿಲ್ಲ, ಅದು ನಿಲ್ಸೋಕ್ಕೆ ಏರಿಸಲಿಕ್ಕೆ ಪಾಪ ಜನ್ರೇಟ್ರ್ ತರಲಿಕ್ಕೆ ಅವರಿಗೆ ಗಂಟೆಗಟ್ಟಲೆ ಟೈಮ್ ಆಗಿತ್ತು. ಸೊ ಈ ರೀತಿ ಪರಿಸ್ಥಿತಿ ಇರುವಂಥ ಸರ್ಕಾರ ಇವತ್ತು ಭಾವನೆಯನ್ನು ಗೌರವಿಸುವಂಥದ್ದು ಕಲ್ತ್ಕೊಳ್ಳಿ. JDS BJP ಅನ್ನೋಂಥದ್ದನ್ನೆಲ್ಲ ಬಿಡಿ, ಇವತ್ತು ಸರ್ಕಾರ ನಡೆಸ್ತಿದ್ದೀರಾ, ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸಿ. ನೀವು ರಾಜಕೀಯ ಯಾವಾಗಲೂ ಸಿದ್ದರಾಮಯ್ಯನವರೇ ನಿಮ್ಗೆ ಆಡಳಿತ ಮಾಡಲಿಕ್ಕೆ ಅಧಿಕಾರ ಕೊಟ್ಟಾರೆ, ನೀವು ಆಡಳಿತ ಮಾಡೋದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತೀರಾ. ಮುಖ್ಯಮಂತ್ರಿಯಾಗಿ ರಾಜಕೀಯ ಮಾಡ್ತೀರಾ. ನೀವು ಯಾವಾಗಲೂ ಮೊದಲು ಏನೋ ಪಕ್ಷದ ಪದಾಧಿಕಾರಿ ಆದಾಗ ಮಾಡಿದ್ರೆ ಒಪ್ಕೊಳ್ತೀನಪ್ಪ. ಮುಖ್ಯಮಂತ್ರಿಯಾಗಿ ಏನು ನಿಮ್ಮ ರಾಜಕೀಯ ಸಾಕಾಗಿದೆ, ದಯವಿಟ್ಟು ನಿಮ್ಮ ರಾಜಕೀಯವನ್ನು ನಿಲ್ಲಿಸಿ ಜನರ ಭಾವನೆಯನ್ನು ಗೌರವಿಸಿ.